ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿ ಇಂದು ನಿಜಶರಣ ಶ್ರೀ ಅಂಬಿಗರ ಚೌಡಯ್ಯನವರ ಜಯಂತಿಯನ್ನ ಗ್ರಾಮದ ಗುರು ಹಿರಿಯರುಗಳಿಂದ ತತ್ವಪದಗಳು ಪೂಜೆ ಸಲ್ಲಿಸಿ ಕಾಯು ಹೊಡೆಯುವುದರ ಮೂಲಕ ಸರಳವಾಗಿ ಆಚರಿಸಲಾಯಿತು. ಶ್ರೀ ಅಂಬಿಗರ ಚೌಡಯ್ಯನವರು ವಚನಕಾರರು. ಅವರ ವಚನಗಳ ವಸ್ತು ಭಾಷೆ ಶೈಲಿ ಗಮನಿಸಿದರೆ ಅವರೊಬ್ಬರು ಕೆಚ್ಚೆದೆಯ ನಿಷ್ಠೂರ ಪ್ರಕೃತಿಯ ಗ್ರಾಮ್ಯ ಮನೋಧರ್ಮದ ಒರಟು ವಚನಕಾರರು ಎಂದು ಸ್ಪಷ್ಟವಾಗುತ್ತೆ. ಅವರು ನ್ಯಾಯ ನಿಷ್ಠೂರ ದಯಾದಾಕ್ಷಿಣ್ಯ ಪರನಲ್ಲ. ಯಾರನ್ನೇ ಆಗಲಿ ಯಾವುದನ್ನೇ ಆಗಲಿ ಅವರು ಟೀಕಿಸದೆ ಬಿಡುವುದಿಲ್ಲ. ಅವರು ಮೃದುವಾಗಿ ಮಾತನಾಡುವುದು ಅಪೂರ್ವ ಮಾತಿನ ಬಹುಭಾಗ ಅರಿತವಾದದ್ದು, ಸಂಸ್ಕೃತವಾದದ್ದು ಎಂದು ಗ್ರಾಮದ ಮುಖಂಡರು ಗ್ರಾಮಸ್ಥರಲ್ಲಿ ಅಂಬಿಗರ ಚೌಡಯ್ಯನವರ ಮಹತ್ವವನ್ನ ತಿಳಿಸಿದ್ದರು. ಈ ಶುಭ ಸಂದರ್ಭದಲ್ಲಿ ಅಂಬಿಗರ ಸಮಾಜದ ಅಧ್ಯಕ್ಷರಾದ ಶ್ರೀ ಮಲ್ಲಣ್ಣ ಬಾಕ್ಲಿ, ಶ್ರೀ ತಮ್ಮಣ್ಣ ಪೂಜಾರಿ, ದೇವು ಬಾಗೇವಾಡಿ, ಹನುಮಂತರಾಯ ಬಾಗೇವಾಡಿ, ಭೀಮಣ್ಣ ಸುರಪುರ್ ಹಾಗೂ ಗ್ರಾಮಸ್ಥರು, ಮುಖಂಡರು, ಗುರು ಹಿರಿಯರು ಉಪಸ್ಥಿತರಿದ್ದರು. ಹೆಬ್ಬಾಳಬಿ ಗ್ರಾಮದಲ್ಲಿ ಊರಿನ ಪ್ರಮುಖರಾದಂಥ ಶ್ರೀ ಕಲಸಂಗೌಡ ಮಾಲಿಪಟ್ಟವರೇ ಹಾಗೂ ವೈದ್ಯಸ್ವಾಮಿಯವರೇ ಹಾಗೂ ಊರಿನ ಎಲ್ಲ ನಮ್ಮ ಸಮಾಜ ಬಾಂಧವರೇ, ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ಊರಿನ ಪ್ರಮುಖರೇ ಹಾಗೂ ಗುರು ಹಿರಿಯರೇ ಎಲ್ಲರಿಗೂ ಈ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ಜಯಂತ್ಯೋತ್ಸವದಿಂದ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಹೇಳುತ್ತಾ, ಇವತ್ತು ಅವರು ಹೇಳಿದಂಥ ವಚನಗಳು ಫಸ್ಟಿಂದೇ ಇದೆ. ನಿಜ ಶರಣ ಅಂಬಿಗರ ಚೌಡಯ್ಯನಂಥ ವಚನಕಾರರು ಹಾಗೂ ಬಸವಣ್ಣನವರು ಹಾಗೂ ಮೊನ್ನೆ ತಾನೇ ವೇಮನ್ ಅವರು ನಿಜ ಶರಣರವರು ಒಂದು ದೊಡ್ಡ ವೇದಾಂತಿಗಳು, ಗುರುಗಳು. ಅವರು ಒಂದು ಮನೆಯಲ್ಲಿ ರವಿವಾರ ದಿನ ಭೇಟಿ ಮಾಡಿದ್ದೇವೆ. ಎಲ್ಲ ಜಯಂತಿಗಳಿಗೂ ಹಾಗೂ ಮತ್ತು ಭಗೀರಥ ಮಹರ್ಷಿಯವರು ಹಾಗೂ ಕನಕದಾಸರು ಹಾಗೂ ಅಂಬೇಡ್ಕರ್ ಅವರು ಎಲ್ಲ ಒಂದು ಗುರು ಹಿರಿಯರ ಸಮ್ಮುಖದಲ್ಲಿ ಒಂದು ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತ್ಯೋತ್ಸವವನ್ನು ಮಾಡಿದ್ದಕ್ಕಾಗಿ ಎಲ್ಲ ನಮ್ಮ ಸಮಾಜ ಬಾಂಧವರನ್ನು ನಾನು ಹೇಳ್ತೀನಿ.